ಹೋಗಿದ್ದಾರೆ. ನಮ್ಮ ಪರಿವಾರ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾಲ್ಕಿ ತಾಲೂಕು ಇರ್ಬೋದು, ನಮ್ಮ ಬೀದರ್ ಜಿಲ್ಲೆ, ಇಡೀ ರಾಜ್ಯದ ಜನತೆ ಬಹಳಷ್ಟು ಜನ ಇವತ್ತಿನ ದಿವಸ ಈ 3 ದಿನಗಳಲ್ಲಿ ಬಂದು ಅವರನ್ನು ಏನು ಅವರು ಆರೋಗ್ಯದಲ್ಲಿ ಏರುಪೇರು ಮನೆಗೆ ಬಂದು ಬಹಳಷ್ಟು ಜನ, ಸಾವಿರಾರು ಜನ ಬಂದು ಅವರನ್ನು ನೋಡಿ ಹೋಗಿದ್ದಾರೆ. ಅದರಲ್ಲಿ ರಾಜ್ಯದ ಬಹಳಷ್ಟು ಎಲ್ಲ ಗುರುಗಳು, ಎಲ್ಲ ಮಠಾಧೀಶರು ಕೂಡ ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇವತ್ತಿನ ದಿವಸ ನಮ್ಮ ಅಜ್ಜವರು ಅವ್ರೊಂದು ಕಂಪ್ಲೀಟ್ ಲೈಫ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಅವ್ರದ್ದು 102 ವಯಸ್ಸಾಗಿತ್ತು. ಇದರಲ್ಲಿ ಅವ್ರು ಯಾವಾಗಲೂ ನನಗೆ ಒಂದೇನು ಸಂದೇಶ ಕೊಡ್ತಿದ್ರು ಅಂತಂದರೆ, ನೀವು ಯಾವಾಗಲೂ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂತಂಬ ಒಂದೇ ಸಂದೇಶ ಯಾವಾಗಲೂ ನಮಗೆ ಕೊಡ್ತಾ ಇರ್ತಿದ್ರು. ಅವರು ಏನು ವ್ಯಾಯಾಮ ಮಾಡಿರಿ, ಎಕ್ಸಸೈಸು, ಯೋಗ, ವಾಕಿಂಗ್ ಮಾಡಿರಿ, ಅವ್ರೇನು ಆಹಾರ ತಿಂತಿದ್ರು, ಹಣ್ಣು ಹಂಪಲು, ಅವರೇನು ಉಪವಾಸ ಮಾಡ್ತಿದ್ರು, ಇದನ್ನೆಲ್ಲ ಅವರು ಯಾವಾಗಲೂ ನಂದಷ್ಟೇ ಅಲ್ಲ, ನಮ್ಮ ಅಣ್ಣ ಇರ್ಬೋದು, ಇಡೀ ನಮ್ಮ ಪರಿವಾರಕ್ಕೆ ಅದೇ ಯಾವಾಗಲೂ ಹೇಳಿ ನೀವು ಆರೋಗ್ಯವನ್ನು ಕಾಪಾಡ್ಕೊಡ್ರಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇವತ್ತಿನ ದಿವಸ ಅವರು 102 ವಯಸ್ಸಾದರೂ ಕೂಡ ಅವರು 102 ತನಕ ಅವರು ಸರಿಯಾಗಿ ಅವ್ರಿಗೆ ಇದ್ದು ಸೇವೆ ಸಲ್ಲಿಸಲಿಕ್ಕೆ ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು. ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ, ನಮ್ಮ ಪರಿವಾರ ಇರ್ಬೋದು, ನಮ್ಮ ಜಿಲ್ಲೆ, ರಾಜ್ಯದ ಜನತೆ ಎಲ್ಲರೂ ಈಗಾಗಲೇ ಎಲ್ಲ ಫೋನ್ ಮುಖಾಂತರ ಫೋನ್ ಹಚ್ಚಿ ಅವರು ಹೇಳ್ತಾ ಇದ್ದಾರೆ ಕಿ ನಮಗೆ ಬಹಳಷ್ಟು ದುಃಖ ಆಗಿದೆ ಅಂತ. ಅದಕ್ಕೆ ಇವತ್ತಿನ ದಿವಸ 10:50 ಗಂಟೆಗೆ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅದಕ್ಕೆ ನನ್ನ ವತಿಯಿಂದ, ನಮ್ಮ ಇಡೀ ಪರಿವಾರದ ವತಿಯಿಂದ ನಾನು ನಿಮ್ಮ ಮುಖಾಂತರ ನಾನು ರಾಜ್ಯದ ಜನತೆಗೆ ಏನು ತಿಳಿಸ್ಬೇಕು ಅಂತಂದರೆ, ನಾಳೆ ಸಾಯಂಕಾಲ 17ನೇ ತಾರೀಕಿಗೆ, 17ನೇ ಜನವರಿ 2026 ಸಾಯಂಕಾಲ 5 ಗಂಟೆಗೆ ನಮ್ಮ ಭಾಲ್ಕಿಯ ಶಾಂತಿಧಾಮದಲ್ಲಿ ಅವರ ಅಂತಿಮ ದರ್ಶನ ನಾವು ಎಲ್ಲ ಮುಗಿಸಿ ಅಲ್ಲಿ ನಾವು ಎಲ್ಲ ಅಂತಿಮ ಸಂಸ್ಕಾರ ನಾವು ನಡೆಯಲಿದೆ. ಅದರಲ್ಲಿ ತಾವೆಲ್ಲರೂ ತಮ್ಮನ್ನು ನಾನು